ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾಕಂತಂದರೆ ಇವತ್ತು ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಅಂದರೆ ಬ್ಯೂಟಿಗೆ ರಿಲೇಟೆಡ್ ಆಗಿರುವಂತಹ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ ಇವತ್ತು ಬ್ಯೂಟಿ ರಿಲೇಟೆಡ್ ಕಾನ್ಸೆಪ್ಟ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಎಲ್ಲಾರ್ಗುನು, ಎಲ್ಲಾ ಹೆಣ್ಮಕ್ಳಿಗೂ ಗಂಡ್ ಮಕ್ಳಿಗೂ ಎಲ್ಲಾರ್ಗುನು ಆಸೆ ಇದ್ದೇ ಇರುತ್ತೆ. ನಾನು ತುಂಬಾ ಚೆನ್ನಾಗಿ ಕಾಣ್ಬೇಕು, ನಾನು ಹೈಲೈಟ್ ಆಗಿ ಕಾಣಿಸ್ಬೇಕು, ನನ್ನ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿರ್ಬೇಕು, ಎಲ್ಲಾರ ಮುಂದೆ ನಾನೇ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಆತರ ಎಲ್ಲಾರ್ಗುನು ಆಸೆ ಇದ್ದೇ ಇರುತ್ತೆ. ಇವನ್ ಹೆಣ್ಮಕ್ಳು ಅಂತಲ್ಲ, ಗಂಡ್ ಮಕ್ಳು ಅಂತಲ್ಲ, ಎಲ್ಲಾರ್ಗು ಆತರ ಆಸೆ ಮತ್ತೆ ಕನ್ಸು ಇದ್ದೇ ಇರುತ್ತೆ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಎಲ್ಲರಿಗೂನು ತುಂಬಾ ಜನಕ್ಕೆ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಸೊ ವೈಟ್ ಹೆಡ್ ಫಸ್ಟ್ಗೆ ಏನಂದ್ರೆ ವೈಟ್ ಹೆಡ್ ಸ್ಟಾರ್ಟ್ ಆಗುತ್ತೆ, ನಾವೇನು ಕೇರ್ ಮಾಡದೆ ಹೋದ್ರೆ ಅದೇನೆ ಡೈರೆಕ್ಟ್ ಆಗಿ ಸ್ಲೋಲಿ ಅದು ಬ್ಲ್ಯಾಕ್ ಹೆಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕೆಲವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಪಾರ್ಲರ್ಗೆ ಹೋಗ್ತಾರೆ, ಅಲ್ಲಿ ತುಂಬಾ ಮನಿ ಇನ್ವೆಸ್ಟ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಇನ್ನ ಕೆಲವ್ರಿಗೆ ಒಳ್ಳೆ ರಿಸಲ್ಟ್ ಸಿಗಲ್ಲ. ಆಮೇಲೆ ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಚಾರ್ಕೋಲ್ ಮಾಸ್ಕ್ ಆಗ್ಲಿ ಇಲ್ಲ ಮನೇಲೆ ಕೆಲವು ಮಾಸ್ಕ್ ಗಳನ್ನ ಯೂಸ್ ಮಾಡ್ಬಿಟ್ಟು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದರಿಂದ ಒಬ್ಬೊಬ್ರಿಗೆ ಕೆಲವರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಇನ್ನ ಕೆಲವ್ರಿಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು 4-5 ಇಯರ್ಸ್ ಇಂದನೂ ಇದನ್ನ ಯೂಸ್ ಮಾಡ್ತಾನೆ ಇದ್ದೀನಿ. ಐ ಥಿಂಕ್ ಬಿಫೋರ್ ಕೋವಿಡ್ಗಿಂತ ಮುಂಚೆನೆ ನಾನು ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಇನ್ನು ಇದು ವರ್ಕಿಂಗ್ ಕಂಡೀಷನ್ ಅಲ್ಲೇ ಇದೆ. ಆಲ್ಮೋಸ್ಟ್ 5 ಇಯರ್ಸ್ ಇಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೇನಷ್ಟು ಫಸ್ಟ್ಗೆ ನನಗೆ ವೈಟ್ ಹೆಡ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಇಲ್ಲಿ ನೋಸ್ ಮೇಲೆ ತುಂಬಾನೇ ಬರ್ತಾ ಇತ್ತು. ಸೊ ಪಾರ್ಲರಿಗೆ ಹೋಗಿ ತಗ್ಸಿದ್ರೆ 2-3 ಡೇಸ್, ಅವಾಗ ಹೋಗಿ ರಿಮೂವ್ ಮಾಡಿಸ್ಕೊಂಡ್ ಬಂದು 2-3 ಡೇಸ್ ಅಲ್ಲಿ ಮತ್ತೆ ಬರ್ತಾ ಇತ್ತು. ಹಾಗಾಗಿ ನಾನು ಪದೇ ಪದೇ ವೀಕ್ಲಿ ಟ್ವೈಸ್ ಎಲ್ಲ ಪಾರ್ಲರಿಗೆ ಹೋಗಿ ನಾವು ಅದನ್ನ ರಿಮೂವ್ ಮಾಡಿಸ್ಕೊಂಡ್ ಬರಕ್ ಆಗಲ್ಲ. ಆ ರೀಸನಿಗೋಸ್ಕರ ನಾನೇನ್ ಮಾಡಿದೆ, ಇದನ್ನ ಎಲ್ಲೋ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಒಂದು ಇನ್ಫಾರ್ಮೇಶನ್ ಬಂತು. ಸೊ ಇದು ರಿಮೂವ್ ಮಾಡೋದಕ್ಕೆ ಒಂದು ಪಿನ್ ಟೈಪ್ನು ಬರುತ್ತೆ, ಅದು ಕೂಡ ನನ್ನ ಹತ್ರ ಇದೆ. ಈ ತರ ಬರುತ್ತೆ, ಪಾರ್ಲರ್ ಅಲ್ಲಿ ಎಲ್ರು ಯೂಸ್ ಮಾಡ್ತಿರ್ತಾರ, ನೀವು ನೋಡಿರ್ತೀರ. ಇದನ್ನ ಯೂಸ್ ಮಾಡ್ಬಿಟ್ಟೇನೆ ಪಾರ್ಲರ್ ಅಲ್ಲಿ ರಿಮೂವ್ ಮಾಡೋದು. ಸೊ ಸ್ಟೀಮ್ ಕೊಟ್ಟು ಇದು ಯೂಸ್ ಮಾಡ್ತಾರೆ. ಬಟ್ ಇದು ಯೂಸ್ ಮಾಡಿದ್ರೆ ನನ್ಗೆ ಸ್ವಲ್ಪ ತುಂಬಾ ಪೈನ್ ಅನ್ಸಿತ್ತು. ಆಮೇಲೆ ನಾನೇ ಹಿಂಗೆ ಪ್ರೆಷರ್ ಹಾಕಿ ತೆಗಿಬೇಕಿತ್ತಲ್ವಾ, ಸೊ ಅವಾಗ ನನ್ಗೇನೆ ಪೇನ್ ಅನ್ಸಿತ್ತು. ಪೇನ್ ಅನ್ಸಿದಾಗ ನನಗೆ ಜಾಸ್ತಿ ಪ್ರೆಷರ್ ಹಾಕಿ ಅದೆಲ್ಲ ರಿಮೂವ್ ಮಾಡಕ್ ಆಗ್ತಿರ್ಲಿಲ್ಲ. ಆ ರೀಸನ್ಗೆ ಇದು ನನ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿಲ್ಲ. ಸೊ ಇದು ಯಾವ್ದನ್ನ ಯೂಸ್ ಮಾಡಿ, ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಯಾವ್ದನ್ನ ಯೂಸ್ ಮಾಡಿದ್ರು ಫಸ್ಟ್ ನಾವು ಸ್ಕಿನ್ಗೆ ಸ್ಟೀಮ್ ಕೊಡ್ಬೇಕಾಗುತ್ತೆ. ಸ್ಟೀಮರ್ ಅಂತ ಸಿಗುತ್ತೆ, ನೀವು ಆನ್ಲೈನ್ ಅಲ್ಲಾದ್ರೂ ಸರ್ಚ್ ಮಾಡಿ, ಇಲ್ಲ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲಾ ಕಡೆನೂ ಸ್ಟೀಮರ್ ಸಿಗುತ್ತೆ. ನಿಮಗೆ ಸ್ಟೀಮರ್ ಪರ್ಚೇಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಏನಂತಂದ್ರೆ ಒಂದು ಚಿಕ್ಕದೊಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ಅದಕ್ಕೆ ಒಂದು ಅರ್ಧದಷ್ಟು ನೀರ್ ಹಾಕಿ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ, ಬಾಯ್ಲ್ ಆದ್ಮೇಲೆ ಆ ನೀರನ್ನ ತಗೊಂಡ್ಬಂದು ಅದಕ್ಕೆ ಮುಖ ಇಟ್ಟು ಮೇಲ್ಗಡೆ ಒಂದು ಟವಲ್ ಹಾಕೊಳ್ಳಿ. ಟವಲ್ ಹಾಕೊಂಡು ಆ ಸ್ಟೀಮ್ನ ನಿಮ್ ಮುಖಕ್ಕೆ ತಗೊಳ್ಳಿ. ಅವಾಗ ಏನಾಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಆಗ್ಲಿ ವೈಟ್ ಹೆಡ್ಸ್ ಆಗ್ಲಿ ಪೋರ್ಸ್ ಓಪನ್ ಆಗುತ್ತೆ. ಅವಾಗ ನೀವು ಆರಾಮಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ನ ರಿಮೂವ್ ಮಾಡಕ್ಕೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆತರ ಮಾಡಕ್ಕಿಲ್ಲ ಅಂತಂದ್ರೆ ನೀವು ಸ್ಟೀಮರ್ ಕೂಡ ತಗೊಂಡು ಯೂಸ್ ಮಾಡ್ಕೋಬಹುದು. ನನ್ನ ಹತ್ರ ಸ್ಟೀಮರ್ ಕೂಡ ಇದೆ. ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋ ಅಲ್ಲಿ ಸ್ಟೀಮರ್ ಲಿಂಕ್ ಮತ್ತೆ ಸ್ಟೀಮರ್ ಯಾವ ತರ ಯೂಸ್ ಮಾಡ್ಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿರೋ ಅಂತ ವಿಷಯ ಏನಪ್ಪಾ ಅಂತಂದ್ರೆ ಬ್ಲ್ಯಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ರಿಮೂವರ್. ಸೊ ಇದು ಯಾವ ತರ ಬರುತ್ತೆ ಅಂದ್ರೆ ಈ ತರ ಫುಲ್ ಬಿಚ್ಚಿ ಬರುತ್ತೆ. ನೀವು ಆರ್ಡರ್ ಮಾಡಿದ್ರೆ ಈ ತರದ ಇದು ರಿಮೂವರ್ ಏನಿರುತ್ತಲ್ಲ, ಈ ತರದ್ದು 3 ಪೀಸ್ ಕೊಟ್ಟಿರ್ತಾರೆ. ಒಂದು ಬಂದು ಇದು ರೌಂಡ್ ಶೇಪ್ ಅಲ್ಲೇ 2 ಬರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ರೌಂಡ್ ಶೇಪ್ ಇದೆ, ಎಲ್ಲಾನು ರೌಂಡ್ ಶೇಪ್ ಅಲ್ಲೇ ಬರುತ್ತೆ. ಇದು ಫುಲ್ ರೌಂಡ್ ಇದೆ. ಸೊ ಇದು ಒಂದ್ ಬರುತ್ತೆ, ಈ ತರದ 2 ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಈ ತರ ಕಾರ್ನರ್ ಅಲ್ಲೆಲ್ಲ ತೆಗಿಯೋದಕ್ಕೆ ಒಂದು ಓವಲ್ ಶೇಪ್ ಅಲ್ಲಿ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಕಾರ್ನರಿಗೆಲ್ಲ ಹೆಲ್ಪ್ ಆಗ್ಲಿ ಅನ್ನೋ ರೀಸನ್ಗೆ ಈ ತರ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ,
ನಿಮ್ಗೆ ರೌಂಡ್ ಫುಲ್ ಫೇಸ್ ಎಲ್ಲ ತೆಗಿತಾ ಇದ್ದೀರಾ ಅಂದ್ರೆ ಈ ರೌಂಡ್ ಶೇಪ್ ಯೂಸ್ ಮಾಡಿ. ಇಲ್ಲಿ ಮೂಗ್ ಹತ್ರ, ಇಲ್ಲಿ ಕಾರ್ನರ್ ಅಲ್ಲಿ, ಇಲ್ಲಿ ಬಾಯಿ ಹತ್ರ ಎಲ್ಲ ನೀವು ತೆಗಿತಾ ಇದ್ದೀರಾ ಅಂದ್ರೆ ಇದು ಅಷ್ಟು ವರ್ಕ್ ಆಗಲ್ಲ. ಈ ರೌಂಡ್ ಶೇಪ್ ಏನಿದೆ ಇದು ವರ್ಕ್ ಆಗಲ್ಲ. ಆ ಟೈಮಲ್ಲಿ ಇದು ಸ್ವಲ್ಪ ಓವಲ್ ಶೇಪ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ. ಎರಡನ್ನೂ ಯೂಸ್ ಮಾಡ್ಕೋಬಹುದು. ಇದು ಬಿಚ್ಚಿ ಕೂಡ ಹಾಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಒಂದು ಪುಟ್ಟದೊಂದು ಚಾರ್ಜರ್ ಕೊಡ್ತಾರೆ. ಇದಕ್ಕೆ ಚಾರ್ಜ್ ಮಾಡೋದು ಮೇಲ್ಗಡೆ ಮತ್ತೆ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಓಪನ್ ಮಾಡ್ಬೇಕು, ಚಾರ್ಜಿಂಗ್ ಎಷ್ಟು ಅವರ್ ಮಾಡ್ಬೇಕು ಎಲ್ಲಾನು ಒಂದು ಮ್ಯಾನ್ಯಲ್ ಕೂಡ ಇರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ 5 years ಆಗಿದೆ ಎಲ್ಲ ತರಿಸಿ. ನನ್ನ ಹತ್ರ ಲಿಂಕ್ ಇದೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ನಿಮಗೆ ಬೇಕಂದ್ರೆ ನೀವು ತರಿಸ್ಕೊಳ್ಳಿ. ನಾನು ಇದನ್ನ ತರಿಸಿದಾಗ ಅರೌಂಡ್ 400 ಒಳಗಡೆನೆ ಸಿಕ್ತು. 370 ಸಮಥಿಂಗ್ ಅಲ್ಲೇ ನನ್ಗೆ ಇದು ಸಿಕ್ತು. ಬಟ್ ಇವಾಗ ಏನ್ ಪ್ರೈಸ್ ಇದೆ ಅಂತ ನನ್ಗೆ ಗೊತ್ತಿಲ್ಲ. ನನ್ನ ಹತ್ರ ಇದ್ರ ಲಿಂಕ್ ಇದೆ, ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಿಮ್ಗೆ ಅವಶ್ಯಕತೆ ಇದ್ರೆ ತರಿಸ್ಕೊಳ್ಳಿ. ಬಟ್ ಇದು ಬಾಕ್ಸ್ ಆಗ್ಲಿ ಮತ್ತೆ ಮ್ಯಾನ್ಯಲ್ ಆಗ್ಲಿ ಯಾವ್ದು ನನ್ನ ಹತ್ರ ಇಲ್ಲ. ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಅದು ಬಿಸಾಕಿ ಏನೋ ಹಾಳಾಗಿ ಹೋಗಿದೆ. ಸೊ ನನ್ನ ಹತ್ರ ಇವಾಗ ಉಳ್ಕೊಂಡಿರೋದು ಇಷ್ಟೇ. ಸೊ ಈ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಿದ್ದಾರೆ ಅವರಿಗೆ ಹೆಲ್ಪ್ ಆಗ್ಲಿ ಅನ್ನೋ ರೀಸನ್ಗೋಸ್ಕರ ನಾನು ಇದನ್ನ ತಗೊಂಬಂದಿದ್ದೆ. ಇದು ಯೂಸ್ ಮಾಡೋದು ತುಂಬಾ ಈಸಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ಈ ಚಾರ್ಜರ್ನ ಹಾಕ್ಬಿಟ್ಟು ನೀವು ಚಾರ್ಜ್ ಮಾಡ್ಬೋದು. ಇಲ್ಲ ಈ ಚಾರ್ಜರ್ ಇಲ್ಲ ಅಂತಂದ್ರೆ ಇದಕ್ಕೆ ಯಾವ್ದು ಸೆಟ್ ಆಗುತ್ತೋ ಆ ಚಾರ್ಜರ್, ಆಲ್ಮೋಸ್ಟ್ ಮೊಬೈಲ್ ಚಾರ್ಜರೇ ಆಗುತ್ತೆ ಇದಕ್ಕೆ. ಸೊ ಮೊಬೈಲ್ ಚಾರ್ಜರ್ ಕೂಡ ಯೂಸ್ ಮಾಡ್ಕೊಂಡು ಇದಕ್ಕೆ ಈ ಓಲಿಗೆ ಯಾವ್ದು ಚಾರ್ಜರ್ ಸೆಟ್ ಆಗುತ್ತೆ ಅದು ಮೊಬೈಲ್ ಚಾರ್ಜರ್ ಅಂದ ತಕ್ಷಣ ಎಲ್ಲಾ ಚಾರ್ಜರು ಸೆಟ್ ಆಗಲ್ಲ. ಸೊ ಇದಕ್ಕೆ ಯಾವ್ದು ಸೆಟ್ ಆಗುತ್ತೆ ಆ ಚಾರ್ಜರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಚಾರ್ಜ್ ಮಾಡ್ಬೇಕು. ಚಾರ್ಜ್ ಮಾಡಿ ಆದ್ಮೇಲೆ ಇಲ್ಲಿ ಪವರ್ ಬಟನ್ ಇರುತ್ತೆ. ನೀವು ಚಾರ್ಜಿಗೆ ಹಾಕಿದಾಗ ಇಲ್ಲೊಂದು ರೆಡ್ ಕಲರ್ ಲೈಟ್ ಬರುತ್ತೆ. ಅದು ಚಾರ್ಜ್ ಆಗ್ತಿರ್ಬೇಕಾದ್ರೆ ರೆಡ್ ತೋರಿಸುತ್ತೆ. ಫುಲ್ ಚಾರ್ಜ್ ಆದ್ಮೇಲೆ ಅದು ಆಫ್ ಆಗುತ್ತೆ. ಆಮೇಲೆ ತೆಗ್ದ್ಬಿಡಿ. ಅದು ತುಂಬಾ ಹೊತ್ತೇನಿಲ್ಲ. ನೀವು ಒಂದು 10-15 ಮಿನಿಟ್ಸ್ ಯೂಸ್ ಮಾಡ್ತಿದ್ರು ಅಂದ್ರೆ ಒಂದು ½ an hour ಚಾರ್ಜ್ ಮಾಡಿ ಇಟ್ರೆ ಸಾಕು. 2 times ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಇದ್ರಲ್ಲಿ ಏನ್ ಚಾರ್ಜ್ ಏನೋ ವೇಸ್ಟ್ ಆಗಲ್ಲ. ನೀವು ಒಂದ್ಸತಿ ಒಂದು ½ an hour ಇಲ್ಲ 1 hour ಚಾರ್ಜ್ ಮಾಡಿ ಇಟ್ರೆ ನೀವು ಒಂದ್ಸತಿ 2 ಸತಿ ಎಷ್ಟು ಸಲ ಬರುತ್ತೋ ಅಷ್ಟು ಸಲ ಯೂಸ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂತಂದ್ರೆ ಮತ್ತೆ ಚಾರ್ಜಿಗೆ ಹಾಕಿ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಈ ಪ್ರಾಡಕ್ಟ್ 5 years ಇಂದ ಇದೆ. 5 years ಇಂದ ಇದೆ. ನನ್ಗೆ ಇದುವರೆಗೂ ಯಾವುದೇ ಪ್ರಾಬ್ಲಮ್ ಕೊಟ್ಟಿಲ್ಲ. ಚೆನ್ನಾಗೇ ವರ್ಕ್ ಆಗ್ತಿದೆ. ಈವನ್ ಅದೇ ಚಾರ್ಜರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಅದೇ ರಿಮೂವ್ ಮಾಡೋಂತಹ ಎಲ್ಲದನ್ನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಬಾಕ್ಸ್ ಮ್ಯಾನ್ಯಲ್ ಮಾತ್ರ ನನ್ನ ಹತ್ರ ಮಿಸ್ ಆಗಿದೆ. ಅದಾದ್ಮೇಲೆ ಯಾವ ತರ ಯೂಸ್ ಮಾಡೋದಂತಂದ್ರೆ ಇಲ್ಲಿ ಪವರ್ ಬಟನ್ ಇದೆ. ಈ ಪವರ್ ಬಟನ್ ಒತ್ತಿದ್ರೆ ಇಲ್ಲಿ ಸೌಂಡ್ ಬರುತ್ತೆ. ನಿಮಗೆ ಕೇಳಿಸ್ತಾ ಇರ್ಬೋದು ತರ ಗುಡು ಗುಡು ವೈಬ್ರೇಷನ್ ತರ ಸೌಂಡ್ ಬರುತ್ತೆ. ಫಸ್ಟ್ ಸ್ಟೀಮ್ ತಗೋಬೇಕು. ಸ್ಟೀಮ್ ತಗೊಂಡಾದ್ಮೇಲೆ ಈ ಚಾರ್ಜ್ ಬಟನ್ ಒತ್ತಿದ್ಮೇಲೆ ಇಲ್ಲಿ ಬ್ಲೂ ಕಲರ್ ಲೈಟ್ ಬರ್ತಿದೆ. ನಿಮ್ಗೆ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿ ಬ್ಲೂ ಕಲರ್ ಲೈಟ್ ಬರುತ್ತೆ. ಫಸ್ಟ್ ಸ್ಟೀಮ್ ತಗೋಬೇಕು. ಎಲ್ಲಿ ಬ್ಲಾಕೆಟ್ಸ್ ವೈಕೆಟ್ಸ್ ಏನ್ ರಿಮೂವ್ ಮಾಡ್ಬೇಕಂತಿದ್ರೆ ಅಲ್ಲಿ ಸ್ಟೀಮ್ ತಗೊಂಡಾದ್ಮೇಲೆ ಇದನ್ನ ನಮ್ಮ ಸ್ಕಿನ್ ಮೇಲೆ ಈ ತರ ಇಟ್ಟು ಟೈಟ್ ಆಗಿ ಇಟ್ಕೊಳ್ಳುತ್ತೆ ಅದು. ಆಮೇಲೆ ನಿಧಾನಕ್ಕೆ ಹಾಗೆ ಈ ತರ ಮೂವ್ ಮಾಡ್ತಾ ಹೋಗ್ಬೇಕು. ಆಗ ಏನಾಗುತ್ತೆ ನಮ್ಗಿರುವಂತಹ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲಾನು ಇದ್ರಲ್ಲಿ ಬರುತ್ತೆ. ಇದು ಒಂಥರ ಇದು ಇಟ್ಕೊಳ್ಳುತ್ತಲ್ವಾ ಆ ತರ ಇಟ್ಕೊಳ್ಳುತ್ತೆ. ಅದನ್ನ ಏಕ್ದಮ್ ತೆಗಿಯಕ್ ಬರಲ್ಲ. ಈ ತರ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ಎಲ್ಲೆಲ್ಲಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತಲ್ವಾ ಅಲ್ಲೆಲ್ಲಾನು ಇದನ್ನ ಈ ತರ ಮೂವ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಮೂಗ್ ಮೇಲೆ ನೀವು ತೆಗಿಬೇಕು ಅಂತಿದ್ರೆ ಮೂಗ್ ಮೇಲೆ ಇಲ್ಲಿ ಒಂದ್ಸಲ ಇಟ್ಟಿದ ತಕ್ಷಣ ಅದ್ ಹಂಗೆ ಇಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು. ಆಮೇಲೆ ಅದೇ ತರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ತರ ಎಳ್ಕೊಂಬಂದ್ರೆ ಬ್ಲಾಕ್ ಹೆಡ್ಸ್ ಆಗ್ಲಿ ವೈಟ್ ಹೆಡ್ಸ್ ಆಗ್ಲಿ ಬರುತ್ತೆ. ಇದು ಫುಲ್ ರಿಮೂವ್ ಆದ್ಮೇಲೆ ಈ ತರ ನಿಮ್ಗೆ ಎಲ್ಲೆಲ್ಲಿ ಇರುತ್ತೆ ಇದರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಒಂದು ಮೀಡಿಯಂ ಇರುತ್ತೆ, ಒಂದು ಲೋ ಇರುತ್ತೆ, ಒಂದು ಹೈ ಇರುತ್ತೆ. ನಿಮ್ಗೆ ಎಷ್ಟು ಬ್ಲಾಕ್ ಹೆಡ್ಸ್ ಆಗ್ಲಿ ವೈಟ್ ಹೆಡ್ಸ್ ಆಗ್ಲಿ ನಿಮ್ಗೆ ಎಷ್ಟು ಇದೆ ಅದ್ರ ಮೇಲೆ ನೀವು ಇಲ್ಲಿ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಈ ತರ ಎಳ್ಕೊಂಡು ಹೋಗುತ್ತೆ. ಆಗ ನಮ್ಗಿರೋಂತಹ ಬ್ಲಾಕ್ ಹೆಡ್ಸ್ ಆಗ್ಲಿ ವೈಟ್ ಹೆಡ್ಸ್ ಆಗ್ಲಿ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ಅದಂಗೆ ಹಿಂಗೆ ಡೈರೆಕ್ಟ್ ಆಗಿ ಎತ್ತಕ್ಕೆ ಆಗಲ್ಲ. ಹಿಂಗೆ ಎತ್ತಿದ್ರೆ ಬರಲ್ಲ. ಸೊ ಹಿಂಗ್ ಇಟ್ಬಿಟ್ಟು ಅದನ್ನ ಈ ತರ ಸ್ವಲ್ಪ ಪ್ರೆಷರ್ ಹಾಕಿ ಎಳ್ಕೊಂಡ್ ಬರ್ಬೇಕು. ಸೊ ಈ ತರ ಮಾಡೋದ್ರಿಂದ ನಮ್ಗೆ ಅಷ್ಟು ಪೈನ್ ಕೂಡ ಅನ್ಸೋದಿಲ್ಲ. ಆಮೇಲೆ ಅದಾದ್ಮೇಲೆ ಇಲ್ಲಿ ಬಟನ್ ಇರುತ್ತಲ್ವಾ ಇದನ್ನ ಆಫ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆಫ್ ಆದ್ಮೇಲೆ ನೀವು ತೆಗ್ದಿರೋಂತಹ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನ ಇದನ್ನ ರಿಮೂವ್ ಮಾಡ್ಬಿಟ್ಟು ಒಂದ್ಸಲ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಮುಗ್ದೋಯ್ತು. ಇದನ್ನ ಯೂಸ್ ಮಾಡಕ್ಕಿಂತ ಮುಂಚೆ ನೀವು ಸ್ಟೀಮರ್ ಯೂಸ್ ಮಾಡ್ಬೇಕು. ಇದು ಈ ತರ ಮಾಡ್ದಾಗ ಇಲ್ಲೆಲ್ಲ ಸ್ವಲ್ಪ ಸ್ಕಿನ್ ರೆಡ್ ಅನ್ಸುತ್ತೆ. ತುಂಬಾ ಸ್ಕಿನ್ ಏನ್ ಡ್ಯಾಮೇಜ್ ಆಗಲ್ಲ. ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮಾತ್ರ ತಗೊಂಡ್ಬರುತ್ತೆ. ಇದೇನ್ ಸ್ಕಿನ್ ಇಲ್ಲ ಪಿಂಪಲ್ಸ್ ಇಲ್ಲ. ಪಿಂಪಲ್ಸ್ ನೀಟಾಗಿ ಅದ್ರಲ್ಲಿ ಪಸ್ಸು ಆ ತರ ಏನಾದ್ರು ಅದು ನೀಟಾಗಿ ಎಳ್ಕೊಂಡ್ಬರುತ್ತೆ. ಇದರಿಂದ ಏನ್ ತುಂಬಾ ಸೈಡ್ ಎಫೆಕ್ಟ್ಸ್ ಎಲ್ಲ ಏನಾಗಲ್ಲ. ಸೊ ಇದು ಒಂದ್ಸಲ ಯೂಸ್ ಮಾಡಿದ್ಮೇಲೆ ಕಂಪಲ್ಸರಿ ನೀವು ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡಿ
ನೀಟಾಗಿ ಎತ್ತಿಟ್ರೆ ಆಯ್ತು. ಸೊ ಅಷ್ಟು ಬಿಟ್ರೆ ಇದೇನು ಅಷ್ಟು ಮೇಂಟೈನ್ ಮಾಡೋ ಅಂತದ್ದು ಏನಿಲ್ಲ. ಸೊ ನೀವು ಪಾರ್ಲರಿಗೆ ಹೋಗಿ ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಈ ತರದ್ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡಿದ್ರೆ, ಪರ್ಚೇಸ್ ಮಾಡಿದ್ರೆ ನಿಮ್ ಜೊತೆ ಪರ್ಮನೆಂಟ್ ಆಗಿರುತ್ತೆ. ನೀವ್ ಎಲ್ಲೋದ್ರೂ ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ತಿರ್ತೀರ, 1 ವೀಕ್ ಇಲ್ಲ 10 ಡೇಸ್ ಟ್ರಾವೆಲ್ ಹೋಗ್ತಿರ್ತೀರ, ಆರಾಮಾಗಿ ನಿಮ್ದು ಬ್ಯಾಗ್ ಅಲ್ಲಿ, ಚಿಕ್ಕ ಬ್ಯಾಗ್ ಅಲ್ಲೇನೆ ಕ್ಯಾರಿ ಮಾಡ್ಬೋದು. ಅಥವಾ ನಿಮ್ದು ಏನು ಮೇಕಪ್ ಕಿಟ್ ಇರುತ್ತಲ್ಲ ಅದ್ರಲ್ಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಇದನ್ನ ಕ್ಯಾರಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಬಟ್ ಈ ಪ್ರಾಡಕ್ಟ್ ಬಂದ್ಮೇಲೆ ನನ್ಗಂತೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಗಿದೆ. ಆಮೇಲೆ ತುಂಬಾನೇ ನನ್ಗೆ ಹೆಲ್ಪ್ಫುಲ್ ಆಗಿದೆ. ನನ್ಗೆ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನನ್ ಮನೇಲಿ ಯಾವಾಗ ಬೇಕೋ ಅವಾಗ ಆರಾಮಾಗಿ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇವಾಗ ನನಗೆ ತುಂಬಾನೇ ಕಡಿಮೆ ಆಗಿದೆ. ಅವಾಗ ನನಗೆ ತುಂಬಾನೇ ಇತ್ತು. ಅದಕ್ಕೋಸ್ಕರನೇ ನನ್ಗೆ ಆ ಪ್ರಾಬ್ಲಮ್ ಯಾವ ತರ ಸಾಲ್ವ್ ಮಾಡೋದು ಅಂತೇಳಿ ಫಸ್ಟ್ಗೆ ಈ ತರದ್ದು ಒಂದು ಪಿನ್ ಟೈಪ್ ಸಿಗುತ್ತೆ, ಎಲ್ಲಾನು ಬ್ಲಾಕ್ ಹೆಡ್ಸ್ ರಿಮೂವರ್, ವೈಟ್ ಹೆಡ್ಸ್ ರಿಮೂವರ್ ಅಂತ ಹೋಗಿ ನೀವೆಲ್ಲಾದ್ರೂ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಸೊ ಇದು ನಾನು ತರಿಸಿದಾಗ ನನ್ಗೇನು ಅಷ್ಟು ಹೆಲ್ಪ್ಫುಲ್ ಅನ್ಸಿಲ್ಲ, ನನ್ಗೆ ತುಂಬಾ ಪೇನ್ ಅನ್ಸ್ತಿತ್ತು ರಿಮೂವ್ ಮಾಡ್ಬೇಕಾದ್ರೆ. ಸೊ ಅದಾದ್ಮೇಲೆ ಇದನ್ನ ನಾನು ಪರ್ಚೇಸ್ ಮಾಡಿದೆ. ಬಟ್ ಇದ್ರಲ್ಲಿ ಪೇನ್ ಆಗದೇ ಇಲ್ಲ ಅಂತಲ್ಲ, ಸ್ವಲ್ಪ ಪೇನ್ ಆಗುತ್ತೆ, ಬಟ್ ಅದ್ರಷ್ಟು ಪೇನ್ ಆಗಲ್ಲ. ಸೊ ಐ ಹೋಪ್ ಇದು ಯಾವ್ದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ ಅದು ಜನಗಳಿಗೆ ಸ್ವಲ್ಪ ಗೊತ್ತಾಗ್ಲಿ, ಅವರು ಕೂಡ ತಗೊಂಡು ಯೂಸ್ ಮಾಡ್ಲಿ ಅನ್ನೋ ರೀಸನ್ಗೋಸ್ಕರ ನಾನು ಇಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಇಂದ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ನೀವು ಕೂಡ ಒಂದು ಲೈಕ್ ಕಮೆಂಟ್ ಇಂದಾನೆ ನಿಮ್ಗಿನ್ನೂ ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.